ಕಂಬಳವನ್ನು ದಸರಾದಲ್ಲಿ ಸೇರಿಸೋದಕ್ಕೆ ವಿರೋಧ ಇದೆ. ಕಂಬಳ ತುಳುನಾಡಿನ ಒಂದು ಜನಪದ ಕ್ರೀಡೆ. ಅದು ಕೇವಲ ಜನಪದ ಕಲೆಯಾಗಿ ಉಳ್ಕೊಂಡಿಲ್ಲ, ದೊಡ್ಡ ಕ್ರೀಡೆಯಾಗಿ ಉಳ್ಕೊಂಡಿದೆ. ತುಳುನಾಡಿನಲ್ಲಿ ಯಕ್ಷಗಾನ, ಕಂಬಳ, ಕೋಲ ಕಟ್ಟೋದು ಮೂರು ಭಾಳ ಪ್ರಸಿದ್ಧವಾಗಿರೋದು. ಶಿವಮೊಗ್ಗದಲ್ಲಿ ಡೊಳ್ಳು ಕುಣಿತ ಭಾಳ ಫೇಮಸ್ ಇರೋದು. ಮೈಸೂರು, ಮಂಡ್ಯ, ಚಾಮರಾಜನಗರದಲ್ಲಿ ನಮ್ಮ ಕಂಸಾಳೆ ಭಾಳ ಪ್ರಸಿದ್ಧವಾಗಿರೋದು. ಇದಕ್ಕೆ ಬೇಕಾಗಿರೋದು ಕೇವಲ ಪರಿಕರಗಳು ಮಾತ್ರ. ಇದಕ್ಕೇನು ಅದೇ ಟ್ರ್ಯಾಕ್ ಬೇಕು, ಇಲ್ಲಿ ಕೋಣ ಬೇಕು, ಅದನ್ನ ಓಡಿಸೋನು ಬೇಕು ಅನ್ನೋದೇನಿಲ್ಲ. ಯಾರು ನುರಿತ ಕಲಾವಿದ ಕಲ್ತ್ಕೊಂಡಂಥವನು ಅದನ್ನು ಮಾಡ್ತಾನೆ. ಅದು ನಮ್ಮ ದಸರಾದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಕಂಬಳ ನೋಡಲೇಬೇಕು ಅಂತ ಆದರೆ, ತೋರಿಸ್ಬೇಕು ಅಂತಾದರೆ ಒಂದು ಟ್ಯಾಬ್ಲೋ ಮಾಡಿಸ್ಬೋದು, ಮಾಡಿ ಅದನ್ನು ಬಿಡಬಹುದು. ಒಂದು ಮತ್ತೊಂದು, ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಹ ದಸರಾ ನಡೆಯುತ್ತೆ. ಮಂಗಳೂರಲ್ಲಿ ನಡೆಯುತ್ತೆ, ಮೂಡುಬಿದ್ರೆಯಲ್ಲಿ ನಡೆಯುತ್ತೆ. ಅಲ್ಲಿ ಇದನ್ನು ನಡೆಸ್ತಾ ಇಲ್ಲ. ಯಾಕೆಂದರೆ ಪುತ್ತೂರಿಂದ ಹಿಡಿದು ನಮ್ಮ ಕಾರ್ಕಳವರೆಗೂ, ಮೂಡುಬಿದ್ರೆ, ಕಾರ್ಕಳ, ವೇಣೂರು, ಧರ್ಮಸ್ಥಳ ಇಲ್ಲೆಲ್ಲ ಕೋಣ ಕಟ್ಟಿ ಮಾಡ್ತಾರೆ. ಆ ಟ್ರ್ಯಾಕ್ ಹಾಗೆ ಉಳಿಸ್ಕೋತಾರೆ, ಮತ್ತೆ ಅದನ್ನು ಬಳಸ್ಕೋತಾರೆ. ಇಲ್ಲಿ ಅದಕ್ಕಾಗಿ ಒಂದು ಹೊಸ ಟ್ರ್ಯಾಕ್ ಮಾಡಿ ದಸರಾಗೆ 45 ಕೋಟಿ, ಇವತ್ತು ಪೇಪರಲ್ಲಿ ನೋಡ್ತಾ ಇದ್ದೆ, ವರ್ಷಕ್ಕೆ 45 ಕೋಟಿ. ಈ ಒಂದು ಕ್ರೀಡೆಗೆ 10 ಕೋಟಿ ದುಡ್ಡು. ಯಾರು ದುಡ್ಡು ಸ್ವಾಮಿ? ಯಾಕಾಗಿ? ಯಾರು ತೃಪ್ತಿಪಡಿಸೋಕ್ಕಿದು? ನಮಗೆ ನೋಡಲೇಬೇಕಾ? ನಾವು ಅಲ್ಲೋಗಿ ನೋಡ್ಕೊಂಬರ್ತೀವಿ. ಮಂಗಳೂರು ಏನು ದೂರ ಇಲ್ಲ, ಮೂಡುಬಿದ್ರೆ ಏನು ದೂರ ಇಲ್ಲ. ಅವ್ರು ನಡೆಸುವಾಗ ಹೇಳಿದ್ರೆ ಅಲ್ಲಿ ಒಂದೊಂದು ಸಂಘಗಳನ್ನು ಮಾಡ್ಕೊಂಡು ಅವರೇ ನಡೆಸ್ತಾನೆ ಇರ್ತಾರೆ. ಆ ಟ್ರ್ಯಾಕ್ ಹಾಗೆ ಖಾಲಿನೂ ಬಿಡೋದಿಲ್ಲ, ಅವರು ಮಾಡ್ತಾನೆ ಇರ್ತಾರೆ. ಆದರೆ ಇಲ್ಲಿ ಒಂದು ಸಾರಿ ಟ್ರ್ಯಾಕ್ ಮಾಡಿ ಅದಕ್ಕೆ ನೀರು, ಮಣ್ಣು ಎಲ್ಲ ಹಾಕಿ ಒಂದು 500 ಜನಕ್ಕೆ ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿದ್ಮೇಲೆ ಆಮೇಲೆ ಏನು ಮಾಡ್ತೀರಿ? ಅದನ್ನು ಯಾರು ವೇಸ್ಟ್ ಅಲ್ವ? ಮತ್ತು ಕ್ರಿಮಿನಲ್ ವೇಸ್ಟ್ ಆಫ್ ಫಂಡ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. ನಮ್ಮ ಟ್ಯಾಕ್ಸ್ ಹಣವನ್ನು ಇದು ಮಾಡೋದ್ರಿಂದ ದಯವಿಟ್ಟು ಅದನ್ನು ಬಳಸಬೇಡಿ. ಮಾಡಿ, ನಾವೇನು ಬೇಡ ಅನ್ನಲ್ಲ. ಆದರೆ ದಸರಾಗೆ ಈಗಾಗಲೇ ನಮಗೆ ನೀರಿನ ಕೊರತೆ ಇದೆ, ಬರ ಇದೆ, ಬೇಡ ಅಂತಕ್ಕಂಥದ್ದನ್ನ ನಾವು ದಸರಾನೇ ಸಿಂಪ್ಲಿಫೈ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಅದನ್ನೆಲ್ಲ ಅಬ್ಸರ್ವ್ ಮಾಡೇ ಈ ತೀರ್ಮಾನಕ್ಕೆ ಬಂದಿದ್ದು. ಈ ನೆಲಕ್ಕೆ, ಈ ಜಲಕ್ಕೆ ನಮಗೆ ಈ ಕಂಬಳ ಹೊಂದ್ಕೊಳ್ಳೋದಲ್ಲ. ನೀವು ಬೈ ಫೋರ್ಸ್ ನೀವು ಕಂಬಳನ ಮಾಡ್ತಿದ್ದೀರಿ ಹೊರತು ನ್ಯಾಚುರಲಾಗಿ ಅದು ಬರೋದಿಲ್ಲ. ಅದೇ ಕರಾವಳಿಗೆ ಹೋಗಿಬಿಟ್ರೆ ಆ ನೀರು, ಆ ಜನ, ಆ ಬೆವರು ಅದಕ್ಕೆ ಬೇಕು ಅವ್ರಿಗದು. ಅಲ್ಲಿ ಮಾಡ್ತಾರೆ, ಅಲ್ಲಿಯೇ ಕ್ರೀಡೆ ಅದು. ಆ ಕ್ರೀಡೆಗೆ ಬೇಕಾದಷ್ಟು ಸಿದ್ಧತೆಗಳು ಮಾಡಬೇಕು. ಅದು ವೇಸ್ಟ್ ಆಗುತ್ತೆ ಇಲ್ಲಿ ಅನ್ನೋದು ನನ್ನ ಭಾವನೆ. ಈಗ ಮೈಸೂರಿನಲ್ಲಿ ಕಂಬಳ ಮಾಡುವಂಥ ಸ್ಥಳ ಒಂದು ಕೆರೆ ಮತ್ತು ಒಂದು ಖರಾಬು ಜಾಗ, ಮತ್ತು ಅದು ಇನ್ನೂ ಯಾವುದೋ ಇಕ್ಕಟ್ಟಿನ ಪರಿಸ್ಥಿತಿಲಿದೆ. ಯಾಕೆಂದರೆ ನಾವು ಕೇಳಿದ ಮಟ್ಟದಲ್ಲಿ ಅಲ್ಲಿ ಪರಿಸರ ನಾಶ ಮಾಡಿ ಯಾವುದೇ ಒಂದು ಕ್ರೀಡಾಂಗಣ ಮಾಡಬಾರ್ದು ಅಂತ ಈಗ 3 ವರ್ಷದಿಂದ ಹೋರಾಟ ಮಾಡಿದ್ವಿ. ನೋಡಿದ್ರೆ ಈಗ ಮತ್ತೆ ಅಲ್ಲಿ ಮರಗಳನ್ನ ಹನನ ಮಾಡ್ತಿರುವಾಗ ನಾವು ಅದನ್ನು ವಿರೋಧಿಸಿದಾಗ ಅಲ್ಲಿ ಏನೋ ಕ್ರೀಡಾಂಗಣದಕ್ಕೆ ನಾವು ಸ್ವಚ್ಛತೆ ಮಾಡ್ತಾಯಿದ್ದೀವಿ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ನೋಡಿದ್ರೆ ಕಂಬಳ ಮಾಡೋದಕ್ಕೆ ಅಂತ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಎಲ್ಲ ಕೇಳ್ತಾ ಇದ್ದಾರೆ, ಯಾಕೆ ನೀವು ಕಂಬಳಕ್ಕೆ ವಿರೋಧ ಅಂತ. ನಾವು ಕಂಬಳ ವಿರೋಧ ಮಾಡ್ತಾ ಇಲ್ಲ. ಮೈಸೂರಿನಲ್ಲೇ ಬೇಕಾದಷ್ಟು ಸಾಂಸ್ಕೃತಿಕ ಕಲೆಗಳಿದ್ದಾವೆ, ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಿ. ಇಲ್ಲೇ ಬೇಕಾದಷ್ಟು ಕೆಲಸ ಮಾಡೋದಕ್ಕೆ ಹಣದ ವ್ಯಯ ಇದು ಕಷ್ಟ ಇದೆ ಅಂತ ಹೇಳ್ತಿರುವಾಗ ಆ ಹಣನ ಯಾಕೆ ಅಲ್ಲಿ ನೀವು ಇದು ಮಾಡ್ತಿದ್ದೀರಾ ಅಂತ. ಆ ಕಂಬಳ ಮಾಡೋದಕ್ಕೆ ಆ ಸ್ಥಳ ನಿಗದಿಪಡಿಸ್ತಿರುವಾಗ ಆ ನೀರಿನ ಕೊರತೆ, ಮಣ್ಣಿನ ಕೊರತೆ ಎಲ್ಲ ಇದೆ. ಇದೆಲ್ಲನೂ ಇಟ್ಕೊಂಡು ಎಲ್ಲನೂ ಇವರು ದುಡ್ಡು ಕೊಟ್ಟು ತಂದು ಆ ಭೂಮಿನ ಯಾಕೆ ಹಾಳು ಮಾಡಬೇಕು? ನಮಗೆ ಪರಿಸರ ಉಳಿಸಿ, ಮೊದಲು ಪರಿಸರಕ್ಕೆ ಆದ್ಯತೆ ಕೊಡಿ ಅಂತ ಉದ್ದೇಶದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಕಂಬಳ ನೋಡಬೇಕು ಅಂದರೆ ಮಂಗಳೂರಿಗೆ ಹೋಗಿ ನೋಡ್ತೀವಿ. ಇಲ್ಲಿ ಮಾಡಿ ನಮ್ಮ ಸಂಸ್ಕೃತಿನ ಹಾಳು ಮಾಡಬೇಡಿ, ರಾಜಮನೆತನದ ಪರಂಪರೆನ ಹಾಳು ಮಾಡಬೇಡಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಹಿರಿಯರು ಕಂಬಳವನ್ನು ಮೈಸೂರು ದಸರಾದಲ್ಲಿ ಯಾತಕ್ಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವನ್ನು ತಿಳಿಸಿದ್ದಾರೆ. ಮತ್ತೆ ಅದನ್ನು ನಾನು ಹೇಳುವಂಥ ಅವಶ್ಯಕತೆ ಇರೋದಿಲ್ಲ. ಬಂಧುಗಳೇ, ದಸರಾ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ವಿಶ್ವಕ್ಕೆ ದರ್ಶನ ಮಾಡಿದಂಥದ್ದು. ಅದು ಇತ್ತೀಚೆಗೆ ಅದೊಂದು ಈವೆಂಟ್ ಮ್ಯಾನೇಜ್ಮೆಂಟಾಗಿ ಕಾಣ್ತಾ ಇದೆ. ಈ ಕಂಬಳವೂ ಸಹ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಆಗ್ತಾಯಿದೆ. ನಿಜವಾದ ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಲ್ಲಿನ ಒಂದು ಭೌಗೋಳಿಕ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಒಂದು ಸಾಂಸ್ಕೃತಿಕ ಕ್ರೀಡಾ ಪರಂಪರೆ ಅಲ್ಲಿ ಮುಂದುವರಿಬೇಕು. ಇಲ್ಲಿ ಕೃತಕವಾಗಿ ಇಲ್ಲಿ ಮಾಡೋದ್ರಿಂದ ಇದೊಂದು ವಿಕೃತಿ ಅಂತ ಅನ್ನಿಸ್ತದೆ ಮತ್ತು ಜನಗಳನ್ನು ದಾರಿಯನ್ನು ತಪ್ಪಿಸ್ತದೆ. ಈಗಾಗಲೇ ಯುವ ದಸರಾವೇ ಒಂದು ರೀತಿಯಲ್ಲಿ
ಕಂದಕವನ್ನು ಸೃಷ್ಟಿ ಮಾಡಿದೆ. ಯುವಕರು ಬೇರೆ ಮುದುಕರು ಬೇರೆ ಎನ್ನುವಂತಹ ರೀತಿಯಲ್ಲಿ ಅಂಥದ್ದೇ ಮತ್ತೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಈ ಕಂಬಳ ಆಗೋದು ಸರಿಯಲ್ಲ. ಇದು ಪರಿಸರ ವಿರೋಧಿ, ಜನ ವಿರೋಧಿ ಮತ್ತು ಇಲ್ಲಿನ ಪ್ರಾಕೃತಿಕ ಸಂಸ್ಕೃತಿಗೆ ವಿರೋಧಿ ಆಗ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಎಲ್ಲ ಸಾರ್ವಜನಿಕರು, ಪ್ರಜಾಪ್ರತಿನಿಧಿಗಳು, ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಇಲ್ಲಿನ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ ಅವರು ಇದನ್ನು ವಿಚಾರ ಮಾಡಬೇಕು. ಮಾಧ್ಯಮ ಮಿತ್ರರು ಸಹ ಇಂಥದ್ದನ್ನು ಪ್ರಶ್ನಿಸೋದ್ರ ಮೂಲಕ ಇಂತಹ ಒಂದು ಜನವಿರೋಧಿ ಮತ್ತು ಸಾಂಸ್ಕೃತಿಕ ವಿರೋಧಿಯಾದಂತಹ ಒಂದು ಕಂಬಳ ಇಲ್ಲಿ ನಡೆಯುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಎಲ್ಲ ಜನತೆಗೆ ತರಬೇಕು. ಇದನ್ನು ಯಾವ ಕಾರಣಕ್ಕೂ ನಡೆಸಬಾರ್ದು ಎನ್ನುವಂತಹ ನಿಲುವು ನಮ್ಮದಾಗಿದೆ. ನಿಜ ಹೇಳಬೇಕು ಅಂತ ಆ ಭೂಮಿ ಈಗ 17 ಎಕರೆ ಭೂಮಿ ಸಿದ್ಧಗೊಂಡ ನಂತರ ಮುಂದೆ ಅದು ಏನಾಗ್ತದೆ ಇಡೀ ವರ್ಷ ಈ ಹಾಳು ಮಾಡುವಂತಹ ಒಂದು ಸಂಸ್ಕೃತಿ ನಮಗೆ ಬೇಡ. ಕಂಬಳ ದಯವಿಟ್ಟು ನಿಲ್ಲಿಸಿ ನಡೆಸಬೇಡಿ ಎನ್ನುವಂತಹ ಮಾತನ್ನು ಎಲ್ಲ ಮುಖ್ಯಮಂತ್ರಿಗಳ ಆದಿಯಾಗಿ, ಉಸ್ತುವಾರಿ ಸಚಿವರ ಆದಿಯಾಗಿ, ಇಲ್ಲಿನ ಜಿಲ್ಲಾಧಿಕಾರಿಗಳ ಆದಿಯಾಗಿ ನಾವು ಸಂಘಟಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮಸ್ಕಾರ.